ಅನ್ಎಕ್ಸ್ಪೆಕ್ಟೆಡ್ ಒಂದು ಕಸ್ಟಮರ್ ಬಂದ್ಬಿಟ್ಟು ಅಣ್ಣ ನಮ್ಮ ತಾಯಿಯವ್ರಿಗೆ ಹೆಲ್ತ್ ಇನ್ಶೂರೆನ್ಸ್ ಮಾಡಬೇಕು ಅನ್ಎಕ್ಸ್ಪೆಕ್ಟೆಡ್ ಕೇಳಿಬಿಟ್ರು. ನಾನು ಕ್ಲಿಯರ್ ಆಗಿ ಹೇಳಿದೆ, ಸರ್ ಹೆಲ್ತ್ ಇನ್ಶೂರೆನ್ಸ್ ನಾವು ಮಾಡ್ತೀವಿ, ಬಟ್ ನೀವು ಕೇಳುವಂತ ಅವಸರದ ಮೇಲೆ ನಿಮ್ಗೊಂದು ಕ್ವಶನ್ ಕೇಳ್ತೀನಿ. ಏನಪ್ಪಾ ಅಂತಂದ್ರೆ, ನಿಮ್ಮ ತಾಯಿಯವ್ರಿಗೆ ಏನಾದರೂ ಮುಂಚೆ ರೋಗಗಳು ಏನಾದರೂ ಡಿಸೀಸ್ ಇದೆಯಾ ಅಂತ ಕೇಳಿದೆ. ಹೌದು, ಒಂದು ಡಿಸೀಸ್ ಇದೆ, ಒಂದು 5-6 ಲಕ್ಷ ಆಪರೇಷನ್ ಮಾಡಿಸೋದಿದೆ, ಬಟ್ ನಮ್ಮ ಕಡೆ ಈಗ ಅದು ಆಗ್ತಿಲ್ಲ, ಅದಕ್ಕೋಸ್ಕರ ನಾವು ಹೆಲ್ತ್ ಇನ್ಶೂರೆನ್ಸ್ ಪ್ಲಾನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ಹೀಗಾಗಿ ನಾನು ಗ್ರಾಹಕರಿಗೆ ಹೇಳಿದೆ, ನೋಡಿ ಸರ್, ಈಗ ನಾವು ಹುಷಾರಾಗಿದ್ದಾಗ ಎಲ್ಲವೂ ಯಾವುದು ಬೇಡ ಅಂತ ಅಂತೀವಿ, ಎಲ್ಲವೂ ಬೇಡ ಅಂತೇಳಿ ನಾವು ನಿರಾಕಾರ ಮಾಡ್ತೀವಿ. ನಮಗೆ ಎಜುಕೇಟೆಡ್ ಇದ್ಕೊಂಡು ನಾವಿವತ್ತು ಹೆಲ್ತ್ ಇನ್ಶೂರೆನ್ಸ್ ಅಂದ್ರೆ ಏನಂತ ನಮ್ಗೆ ಗೊತ್ತಿಲ್ಲ, ಅಂತ ಕಾಲದಲ್ಲಿ ಇವತ್ತು ಯಾರೋ ಹೇಳಿದ್ರು ಅಂತೇಳಿ ನೀವು ನಮ್ಮ ಹತ್ರ ಬಂದು ಇನ್ಶೂರೆನ್ಸ್ ಅನ್ನ ತಗೊಳ್ತಾ ಇದ್ದೀರಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ನೀವು ಸಮಸ್ಯೆಗಳು ಬಂದಾಗ ಯಾವುದೇ ಇನ್ಶೂರೆನ್ಸ್ ಅನ್ನ ತೆಗೆದುಕೊಂಡ್ರು ಸಹ ಅದು ನಿಮ್ ಕೆಲ್ಸಕ್ಕೆ ಬರಂಗಿಲ್ಲ. ಓಕೆ, ಹಿಂಗಾಗಿ ನಾನು ನಿಮ್ಗೆ ಇನ್ಶೂರೆನ್ಸ್ ಅನ್ನ ಮಾಡಿ ಕೊಡಬಹುದು, ಬಟ್ ನಿಮ್ಗೆ ಹಳೆ ಕಾಯಿಲೆಗಳಿಗೆ ಕ್ಲೈಮ್ ಸಿಗಂಗಿಲ್ಲ. ಈ ಕಾರಣಕ್ಕೋಸ್ಕರ ನಿಮ್ಗೆ ಅವಕಾಶ ನೆಕ್ಸ್ಟ್ ಏನಾದ್ರು ಆದ್ರೆ ಸಿಗ್ತದ ಮಾಡ್ಕೋಬಹುದು ಅನ್ನೋ ವಿಚಾರ ಇದ್ರೆ ಇನ್ಶೂರೆನ್ಸ್ ಅನ್ನ ಮಾಡಿಸ್ರಿ. ಇಲ್ಲ ಅಂದ್ರೆ ಈ ಸಮಸ್ಯೆಗೆ ಮಾತ್ರ ಅಂತಂದ್ರೆ ದಯವಿಟ್ಟು ಮಾಡಿಸೋದಕ್ಕೆ ಹೋಗ್ಬೇಡ್ರಿ, ಅದು 20,000 ಹಾಸ್ಪಿಟಲ್ ಖರ್ಚಿಗೆ ಆಗ್ತದ ಅಂತ ನಾನು ಹೇಳಿದೆ. ಈಗ ನೀವು ಸಹ ಈ ತರ ತಪ್ಪನ್ನ ಮಾಡ್ತಾ ಇದ್ರೆ ಇವತ್ತೇ ಇದನ್ನ ಅವಾಯ್ಡ್ ಮಾಡ್ರಿ. ಏನ್ ಮಾಡಬೇಕು, ಎಲ್ಲವೂ ಆರೋಗ್ಯವಾಗಿದ್ದಾಗ, ಸದೃಢವಾಗಿದ್ದಾಗ ನಾವು ಇನ್ಶೂರೆನ್ಸ್ ಅನ್ನ ಆಯ್ಕೆ ಮಾಡ್ಕೋಬೇಕು. ಯಾವ ತರ ಇನ್ಶೂರೆನ್ಸ್ ಆಯ್ಕೆ ಮಾಡ್ಕೋಬೇಕು ಅಂತೇಳಿ